ನಮಸ್ಕಾರ ಸ್ನೇಹಿತರೆ, ನಾವಿವತ್ತು PDO ಹಾಗೂ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಸಂಬಂಧಿಸಿದ ಕೆಲವು ಸಂಭವನೀಯ ಪ್ರಶ್ನೆಗಳು, ಅದರಲ್ಲಿ ಸಾಮಾನ್ಯ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ಕನ್ನಡ ಲಿಪಿಯ ಮೂಲ ಯಾವುದು? ಬ್ರಾಹ್ಮಿ ಲಿಪಿ. ಎರಡನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ ಯಾವ ವರ್ಷ ಜರುಗಿತು? ಬೆಳಗಾವಿ, 1924ರಲ್ಲಿ. ಮೂರನೇ ಪ್ರಶ್ನೆ, ಕನ್ನಡದ ಮೊದಲ ವಿಶ್ವಕೋಶ ಎಂದು ಪ್ರಚಲಿತವಾದ ಕೃತಿ ಯಾವುದು? ವಿವೇಕ ಚಿಂತಾಮಣಿ. ನಾಲ್ಕನೇ ಪ್ರಶ್ನೆ, ಸಿಬ್ಬಂದಿ ಯಾವ ಭಾಷೆಯಿಂದ ಬಂದಿದೆ? ಪಾರಸಿ. ಐದನೇ ಪ್ರಶ್ನೆ, ಬಾವಳಿಗಳೆಂದರೆ ಏನು? ಜನ್ಮಾಂತರ ಕಥೆಗಳು. ಆರನೇ ಪ್ರಶ್ನೆ, ಸಂಗೀತ ನೃತ್ಯ ಸರಸ್ವತಿ ಬಿರುದು ಪಡೆದವರು ಯಾರು? ಶಾಂತಲಾದೇವಿ. ಏಳನೇ ಪ್ರಶ್ನೆ, ಕರ್ನಾಟಕ ಎಂಬ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ? ಮಹಾಭಾರತ. ಎಂಟನೇ ಪ್ರಶ್ನೆ, ಕರ್ನಾಟಕದ ಮೊದಲ ಸಹಕಾರ ಸಂಘ ಯಾವುದು? ಗದಗ ಜಿಲ್ಲೆಯ ಕಣಗಿನಹಾಳ. ಒಂಬತ್ತನೇ ಪ್ರಶ್ನೆ, ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮವು ಅವತಾರ ಯೋಜನೆಯನ್ನು ಜಾರಿಗೊಳಿಸಿದೆ? ಕರ್ನಾಟಕ. ಹತ್ತನೇ ಪ್ರಶ್ನೆ, ಕೋವಿಡ್-19 ಬಿಕ್ಕಟ್ಟಿನ ಹೊರತಾಗಿಯೂ ಯಾವ ವಲಯವು ಬೆಳ್ಳಿಯ ರೇಖೆಯಾಗಿ ಉಳಿದಿದೆ? ಕೃಷಿ ಕ್ಷೇತ್ರ. 11ನೇ ಪ್ರಶ್ನೆ, ಕರ್ನಾಟಕವು ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ? ಕೆಂಪು ಮಣ್ಣು. 12ನೇ ಪ್ರಶ್ನೆ, ನಳಿನಜ ನಿಲಯ ಎಂದರೆ? ಬ್ರಹ್ಮನ ನಿಲಯ. 13ನೇ ಪ್ರಶ್ನೆ, ವಚನಕಾರರು ನಿರ್ಮಿಸಿದ 2 ಮಹಾನಿರ್ಮಾಣಗಳು ಯಾವುವು? A ಮತ್ತು C ಎರಡೂ ಸರಿ, ಒಂದು ಅನುಭವ ಮಂಟಪ, ಇನ್ನೊಂದು ಮಹಾಮನೆ. 14ನೇ ಪ್ರಶ್ನೆ, ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಯಾವುದು? ಜೀವನ ಜೋಕಾಲಿ. 15ನೇ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆಯ ಸಂಪಾದಕರು ಯಾರಾಗಿದ್ದರು? ಹರ್ಮನ್ ಮೋಗ್ಲಿಂಗ್. ಕೊನೆಯ ಪ್ರಶ್ನೆ, ಕನ್ನಡ ಯಾವ ಭಾಷಾ ಕುಟುಂಬಕ್ಕೆ ಸೇರಿದೆ? ದ್ರಾವಿಡ. Watch more videos. Please subscribe my YouTube channel. Thank you for watching.